ಸ್ನೇಹಿತರೆ, ಮೊದಲ 2 ಭಾಗಗಳಲ್ಲಿ ನಾವು ಬಹಳ ಮಹತ್ವದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಮೊದಲ ಭಾಗದಲ್ಲಿ ಒಪ್ಪಂದ ಇದ್ದರೂ ಹಕ್ಕು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು, 2ನೇ ಭಾಗದಲ್ಲಿ ಕೇವಲ ಒಪ್ಪಂದ ಸಾಕಾಗುವುದಿಲ್ಲ, ನಿಮ್ಮ ಸಿದ್ಧತೆ ಮತ್ತು ನಡೆ ನುಡಿ ಮುಖ್ಯ ಅನ್ನೋದನ್ನು ನೋಡುತ್ತೇವೆ. ಈಗ 3ನೇ ಭಾಗದಲ್ಲಿ ಇನ್ನೂ ಒಂದು ದೊಡ್ಡ ಅಪಾಯದ ಸತ್ಯವನ್ನು ತಿಳಿದುಕೊಳ್ಳೋಣ. ಇದು ಸಾವಿರಾರು ಜನರನ್ನು ಮೋಸಕ್ಕೆ ಒಳಪಡಿಸಿರುವ ವಿಷಯ. ಒಬ್ಬರು ಹೇಳ್ತಾರೆ, GPA ಇದೆ, ನಾನು ಓನರ್. ಇದು ಸಾಕ್ಷಿ ಹೇಳುವಂತಹ ಒಂದು GPA ಇದೆ ಅಂದ ತಕ್ಷಣ ನಾನೇ ಓನರ್ ಆಗ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದು. ಇದು ದೊಡ್ಡ ತಪ್ಪು ಕಲ್ಪನೆ ಕೂಡ. ಏಕೆಂದರೆ ಪವರ್ ಆಫ್ ಅಟಾರ್ನಿ ಅಂದರೆ ಕೇವಲ ಅಥಾರಿಟಿ ನೀಡೋ ಅಧಿಕಾರ ದಾಖಲೆ ಮಾತ್ರ. ಅದು ಸ್ವಾಮ್ಯ ಅಂದರೆ ಓನರ್ಶಿಪ್ ಕೊಡೋದಿಲ್ಲ. ಒಂದು ತಿಳಿದುಕೊಳ್ಳಿ, GPA ಯಾವಾಗಲೂ ಕೂಡ ಒಂದು ಅಥಾರಿಟಿ ಮಾತ್ರ ಇರುತ್ತದೆ. ಯಾವುದಕ್ಕೆ ಅಂತ ಹೇಳಿದರೆ ಅದರಲ್ಲಿರುವಂಥ ಕೆಲಸ ಕಾರ್ಯಗಳು ಮಾಡ್ಕೊಳೋದಕ್ಕೆ ಮಾತ್ರ ಅಥಾರಿಟಿ ಇರುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ GPA ಮೇಲೆ ಯಾವುದೇ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ ಅಂತ. ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಹೇಳಿದೆ, ಅದನ್ನು ಮುಂದೆ ಚರ್ಚೆ ಮಾಡೋಣ. ಈ ರೀತಿಯಾಗಿ GPA ಯಾವತ್ತೂ ಕೂಡ ಓನರ್ಶಿಪ್ ಕೊಡೋದಿಲ್ಲ. ಅಂದರೆ ನೀವು GPA ಹೋಲ್ಡರ್ ಆಗಿದ್ದರೂ ನೀವು ಕೇವಲ ಮಾಲೀಕರ ಪರವಾಗಿ ಕೆಲಸ ಮಾಡಬಹುದು, ಆಸ್ತಿಯ ನಿಜವಾದ ಹಕ್ಕುದಾರ ಆಗೋದಿಲ್ಲ. ದಯವಿಟ್ಟು ಗಮನದಲ್ಲಿ ಇಟ್ಟುಕೊಳ್ಳಿ, GPA ಮಾಡಿದ ತಕ್ಷಣ ಓನರ್ಶಿಪ್ ಬರೋದಿಲ್ಲ ಅನ್ನೋದನ್ನು. ಅದೇ ರೀತಿ ಈ ವಿಷಯವನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸೂರಜ್ ಲ್ಯಾಂಪ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ತೀರ್ಪಿನಲ್ಲಿ ಹೇಳಿದ್ದು, GPA ಅಗ್ರಿಮೆಂಟ್ ವಿಲ್ ಮೂಲಕ ನಡೆದ ವ್ಯವಹಾರಗಳು ಮಾಲೀಕತ್ವ ವರ್ಗಾವಣೆ ಆಗುವುದಿಲ್ಲ ಎಂದು. ಇನ್ನೊಮ್ಮೆ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸೂರಜ್ ಲ್ಯಾಂಪ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ತೀರ್ಪಿನಲ್ಲಿ ಹೇಳಿದ್ದು, GPA ಅಗ್ರಿಮೆಂಟ್ ವಿಲ್ ಮೂಲಕ ನಡೆದ ವ್ಯವಹಾರಗಳು ಮಾಲೀಕತ್ವ ವರ್ಗಾವಣೆ ಆಗುವುದಿಲ್ಲ ಎಂದು. ಅಂದರೆ ನಿಜವಾದ ಹಕ್ಕು ಬರಬೇಕಾದರೆ ಸರಿಯಾದ ನೋಂದಾಯಿತ ಮಾರಾಟ ಪತ್ರ ರಿಜಿಸ್ಟರ್ಡ್ ಸೇಲ್ ಇರಬೇಕು. ಇದರ ಅರ್ಥ ಏನೆಂದರೆ, ಹಲವರು GPA ಮೇಲೆ ನಂಬಿಕೆ ಇಟ್ಟು ಭೂಮಿ ಖರೀದಿ ಮಾಡಿ ನಂತರ ದೊಡ್ಡ ಸಮಸ್ಯೆಗೆ ಸಿಲುಕುತ್ತಾರೆ. ಯಾಕೆಂದರೆ ಕಾನೂನು ಅವರ ಹಕ್ಕನ್ನು ಒಪ್ಪುವುದಿಲ್ಲ. ಆದ್ದರಿಂದ ಅಂತಿಮ ಸತ್ಯ ಏನೆಂದರೆ, GPA ಒಂದು ಕಾಗದ ಮಾತ್ರ, ಓನರ್ಶಿಪ್ ಅಲ್ಲ. ಕ್ಲಿಯರ್ ಆಗಿ ಹೇಳಿಬಿಟ್ಟಿದೆ. GPA ಒಂದು ಕಾಗದ ಮಾತ್ರ, ಓನರ್ಶಿಪ್ ಕೊಡೋದಿಲ್ಲ. ಮತ್ತು ಇದನ್ನು ತಿಳಿಯದೆ ಮಾಡಿದ ಒಂದು ತಪ್ಪು ನಿಮ್ಮ ಸಂಪೂರ್ಣ ಹಣವನ್ನೇ ಅಪಾಯಕ್ಕೆ ತಳ್ಳಬಹುದು. ಕೇವಲ GPA ಮಾಡಿಕೊಂಡಿದ್ದೀನಿ, ಈ ಓನರ್ಶಿಪ್ ನಾನೇ ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ತುಂಬ ಜನ ವ್ಯಾಮರಿಸ್ತಾರೆ. ಆ ವ್ಯಾಮಾರದಾಗ ಅವ್ರಿಗೆ ವ್ಯಾಮರಿಸಿ GPA ನಾನೇ ಓನರ್ಶಿಪ್ ಮಾಡಿ ನಾನೇ ನಿಮ್ಗೆ ಮಾಡ್ಕೊಡ್ತೀನಿ ಅಂತೇಳಿ ಹಣವನ್ನು ತಗೊಂಡಾದ ಮೇಲೆ ಆ GPA ಮೂಲಕ ಅವ್ರು ಮಾಡ್ಕೊಳಕ್ಕೆ ಯಾವುದೇ ರೈಟ್ಸ್ ಇಲ್ಲದೆ ಇದ್ದಾಗ ಹಣವನ್ನು ಕಳ್ಕೊಂಡಂತಹ ಉದಾಹರಣೆಗಳು ಸಾಕಷ್ಟಿವೆ. ಈ ರೀತಿಯಾಗಿ GPA ತೋರಿಸಿ ನಾನೇ ಓನರ್ ಅಂತ ಹೇಳಿದ್ರೆ ಯಾವುದಕ್ಕೂ ನಂಬಕ್ಕೆ ಹೋಗಬೇಡಿ, ಯಾವುದೇ ಪ್ರಾಪರ್ಟಿ ಆಗ್ಬೋದು. ಈ ನಿಟ್ಟಿನಲ್ಲಿ ಹಣವನ್ನೇ ಅಪಾಯಕ್ಕೆ ತಳ್ಳಬಹುದು. ಹೀಗಾಗಿ ಈ 3ನೇ ಭಾಗವನ್ನು ಪೂರ್ಣವಾಗಿ ನೋಡಿ. ಇದು ನಿಮ್ಮನ್ನು ದೊಡ್ಡ ನಷ್ಟದಿಂದ ಉಳಿಸಬಹುದು. ಮತ್ತು ಇಂತಹ ನಿಜವಾದ ಕಾನೂನು ಅರಿವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ತಿಳಿದವನೇ ತನ್ನ ಹಕ್ಕು ಉಳಿಸಿಕೊಳ್ಳುವನು. ಈ ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಕಾಂಟ್ರಾಕ್ಟ್ ಆ್ಯಕ್ಟ್ 1872 ರ ಸೆಕ್ಷನ್ 17 ಮೋಸ, ಫ್ರಾಡ್ ಎಂದರೇನೆಂಬುದನ್ನು ಈ ಸೆಕ್ಷನ್ ಸ್ಪಷ್ಟವಾಗಿ ಹೇಳುತ್ತದೆ. ತಾವು ಮೋಸ ಯಾವ ವಿಚಾರದಲ್ಲಿ, ಡಾಕ್ಯುಮೆಂಟ್ ಲ್ಯಾಂಡ್ ವಿಚಾರದಲ್ಲಿ ಆಗ್ಬೋದು, ಹಣದ ವಿಚಾರದಲ್ಲಿ ಆಗ್ಬೋದು, ಈ ವಿಚಾರದಲ್ಲಿ ಆಗಿರುವಂಥ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 17 ಫ್ರಾಡ್ ಎಂಬುದರೇನಂತ ಸೆಕ್ಷನ್ ಸ್ಪಷ್ಟವಾಗಿ ಹೇಳುತ್ತದೆ. ಯಾರಾದರೂ ವ್ಯಕ್ತಿ ತಿಳಿದೇ ಸುಳ್ಳು ಹೇಳಿ, ಸತ್ಯವನ್ನು ಮರೆಮಾಚಿ, ತಪ್ಪು ಭರವಸೆ ನೀಡಿ ಅಥವಾ ಮತ್ತೊಬ್ಬರನ್ನು ತಪ್ಪಾಗಿ ನಂಬಿಸುವ ಉದ್ದೇಶದಿಂದ ಒಪ್ಪಂದ ಮಾಡಿಸಿದರೆ ಅದು ಮೋಸ ಆಗುತ್ತದೆ. ಇನ್ನೊಮ್ಮೆ ಹೇಳ್ತೇನೆ,
ಸೆಕ್ಷನ್ 17ರ ಪ್ರಕಾರ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಯಾರಾದರೂ ವ್ಯಕ್ತಿ ತಿಳಿದೇ ಸುಳ್ಳು ಹೇಳಿ, ಅಂದರೆ ಅವನು ತಿಳಿದೇ ಸುಳ್ಳು, ನಾನು ಹೇಳ್ತಾರೆ ಸುಳ್ಳು ಅಂತ ತಿಳಿದು ಕೂಡ ಅದೇ ಸುಳ್ಳನ್ನ ಹೇಳಿ ಸತ್ಯವನ್ನು ಮರೆಮಾಚಿ, ಸುಳ್ಳು ಹೇಳಿ ಸತ್ಯ ಗೊತ್ತಾಗದಂತೆ ಮರೆಮಾಚಿ ತಪ್ಪು ಭರವಸೆ ನೀಡಿ, ಅಂದರೆ ಸುಳ್ಳು ಅಂದರೆ ಭರವಸೆ ಕೂಡ ತಪ್ಪು ಭರವಸೆ ನೀಡಿ ಅಂಥದ್ದು, ಅದು ನಿಜವಾಗಿರುವಂಥ ಭರವಸೆ ಅಲ್ಲ, ತಪ್ಪು ಭರವಸೆ. ಆ ಕ್ಷಣದಲ್ಲಿ ಅವನಿಗೆ ನಿಜವಾಗಿ ಕಾಣುವಂತೆ ತಪ್ಪು ಭರವಸೆ ನೀಡಿ ಅಥವಾ ಮತ್ತೊಬ್ಬರನ್ನು ತಪ್ಪಾಗಿ ನಂಬಿಸುವ ಉದ್ದೇಶದಿಂದ, ಮತ್ತೊಬ್ಬರಂದರೆ ಬೇರೆ ನಂಬಿಸೋದು, ಈ ತಪ್ಪಾಗಿ ತಪ್ಪು ಮಾತು ಹೇಳಿ ನಂಬಿಸೋದಂಥದ್ದು. ನಿಜ ಹೇಳಿದ್ರೆ ಕೆಲವೊಂದು ಅಲ್ಲಿ ಕೆಟ್ಟದಾಗಿರುತ್ತೆ, ನಂಬೋದಿಲ್ಲ, ಅಂದರೆ ತಪ್ಪಾಗಿ ಹೇಳಿ ಬೇಗ ನಂಬ್ತಾರೆ ಅಂತ. ತಪ್ಪಾಗಿ ಹೇಳಿ ನಂಬಿಸುವ ಉದ್ದೇಶದಿಂದ ಒಪ್ಪಂದ ಮಾಡಿಸಿದರೆ ಅದು ಮೋಸ ಆಗುತ್ತದೆ. ಇದು ಜಮೀನುಗಳಲ್ಲಿ, ಈ ಮನೆಗಳಲ್ಲಿ, ವಿಚಾರಗಳೆಲ್ಲನೂ ನಡೆಯುತ್ತೆ. ಈ ರೀತಿಯಾಗಿ ಉದಾಹರಣೆಗೆ ಭೂಮಿಗೆ ಹಕ್ಕು ಇಲ್ಲದಿದ್ದರೂ ನಾನು ಓನರ್ ಎಂದು ಹೇಳುವುದು, GPA ಇದ್ದದ್ದನ್ನೇ ಓನರ್ಶಿಪ್ ಅಂತ ತೋರಿಸುವುದು, ಅಥವಾ ಮೊದಲೇ ಒಪ್ಪಂದ ಇದ್ದರೂ ಅದನ್ನು ಮರೆಮಾಚಿ ಮತ್ತೊಬ್ಬರಿಗೆ ಮಾರಾಟ ಮಾಡುವುದು. ಗೊತ್ತಾಯ್ತಾ ಸ್ನೇಹಿತರೆ? ಇಲ್ಲಿ ಮೋಸ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಭೂಮಿಗೆ ಹಕ್ಕು ಇಲ್ಲದಿದ್ದರೂ ನಾನು ಓನರ್ ಎಂದು ಹೇಳುವುದು, ಅವನು ಯಾವುದೇ ರೈಟ್ಸ್ ಇರಲ್ಲ, ದಾಖಲೆ ಇರಲ್ಲ, ಆದರೂ ಕೂಡ ಓರಲ್ ಆಗಿ ನಾನೇ ಓನರ್ ಅಂತ ನಂಬಿಸುವಂಥ ಮಾತುಗಳು ಹೇಳುವಂಥದ್ದು. ಮತ್ತು GPA ಇದ್ದದನ್ನು GPA ತೋರಿಸ್ಬಿಟ್ಟು ನಾನೇ ಇದಕ್ಕೆ ಓನರ್ ಅಂತ ಹೇಳುವಂಥದ್ದು, ಅದನ್ನು ನಂಬಿಸುವಂಥದ್ದು. ಮತ್ತು ಮೊದಲೇ ಯಾರಿಗಾದ್ರೂ ಬೇರೆಯವರಿಗೆ ಒಪ್ಪಂದ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದಂಥದನ್ನು ಮರೆಮಾಚಿಬಿಟ್ಟು, ನಾನು ಯಾರು ಅಗ್ರಿಮೆಂಟೇ ಮಾಡಿಕೊಟ್ಟಿಲ್ಲ, ಯಾರು ಇದುವರೆಗೂ ಕೊಟ್ಟಿಲ್ಲ, ನಾನು ನಿಮಗೆ ಫಸ್ಟ್ ರಿಜಿಸ್ಟರ್ ಮಾಡ್ತೀನಿ, ಇಲ್ಲ ನಿಮಗೆ ಫಸ್ಟ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಮರೆಮಾಚಿ ಅವನಿಗೆ ಮಾರಾಟ ಮಾಡುವಂಥದ್ದು. ಆಲ್ ದಿಸ್ ಕಮ್ ಅಂಡರ್ ಫ್ರಾಡ್. ಇವೆಲ್ಲವೂ ವಂಚನೆ ಅಂದರೆ ಮೋಸದ ಒಂದು ಅಡಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾನೂನು ಹೇಳೋದೇನೆಂದರೆ, ಆ ಒಪ್ಪಂದವೇ ಅಮಾನ್ಯವಾಗಬಹುದು. ಈ ರೀತಿಯಾಗಿ ಮಾಡಿಕೊಂಡಿರುವಂಥ ಒಪ್ಪಂದ ಯಾವುದೇ ಆಗಿರಬಹುದು, ಅದು ಅಮಾನ್ಯವಾಗಬಹುದು. ಮತ್ತು ಮೋಸಕ್ಕೆ ಒಳಗಾದ ವ್ಯಕ್ತಿಗೆ ನ್ಯಾಯಾಲಯದಲ್ಲಿ ಪರಿಹಾರ ಪಡೆಯುವ ಹಕ್ಕು ಇದೆ. ಇದು ಕ್ಲಿಯರ್ ಆಗಿ ನ್ಯಾಯಾಲಯ ಹೇಳಿಬಿಟ್ಟಿದೆ. ಈ ರೀತಿ ಸೆಕ್ಷನ್ 17ರ ಪ್ರಕಾರ ಮೋಸ ಆಗಿರೋದನ್ನು ಸಾಬೀತುಪಡಿಸಿದರೆ ಅವ್ರ ನ್ಯಾಯಾಲಯದಿಂದ ಪರಿಹಾರ ತೆಗೆದುಕೊಳ್ಳುವಂಥ ಹಕ್ಕು ಇದೆ, ಪಡೆಯುವ ಹಕ್ಕು ಇದೆ. ಈ ತತ್ವವನ್ನು ಸುಪ್ರೀಂ ಕೋರ್ಟ್ ಕೃಷ್ಣಮೋಹನ್ ಕುಲ್ ವರ್ಸಸ್ ಪ್ರತಿಮಾ ಮೈತಿ ಪ್ರಕರಣದಲ್ಲಿ ಸ್ಪಷ್ಟಪಡಿಸಿದ್ದು, ಮೋಸ ಇದ್ದರೆ ಸಂಪೂರ್ಣ ವ್ಯವಹಾರವೇ ಕಾನೂನು ದೃಷ್ಟಿಯಲ್ಲಿ ನಿಲ್ಲೋದಿಲ್ಲ ಎಂದು. ಆದ್ದರಿಂದ ಸರಳವಾಗಿ ಹೇಳಬೇಕಾದರೆ, ಒಪ್ಪಂದದಲ್ಲಿ ಸತ್ಯವಿಲ್ಲ ಅಂದರೆ ಆ ಒಪ್ಪಂದಕ್ಕೆ ಕಾನೂನಿನಲ್ಲಿ ಮೌಲ್ಯವಿಲ್ಲ. ಮತ್ತು ಮೋಸವನ್ನು ಸಾಬೀತುಪಡಿಸಿದರೆ ನೀವು ನಿಮ್ಮ ಹಕ್ಕನ್ನು ಮರಳಿ ಪಡೆಯಬಹುದು. ಸ್ನೇಹಿತರೆ, ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ 2 ಪ್ರಮುಖ ತೀರ್ಪುಗಳು ಜನರಿಗೆ ದೊಡ್ಡ ಜಾಗೃತಿ ಕೊಡುತ್ತದೆ. ಮೊದಲಿಗೆ ಸೂರಜ್ ಲ್ಯಾಂಪ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಪ್ರಕರಣದಲ್ಲಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದು, GPA, ಅಗ್ರಿಮೆಂಟ್, ವಿಲ್ ಇವುಗಳ ಮೂಲಕ ನಡೆದ ವ್ಯವಹಾರಗಳು ಕಾನೂನಿನ ಪ್ರಕಾರ ಮಾಲೀಕತ್ವ ವರ್ಗಾವಣೆ ಆಗುವುದಿಲ್ಲ. ನಿಜವಾದ ಹಕ್ಕು ಬರಬೇಕಾದರೆ ಕಡ್ಡಾಯವಾಗಿ ಸರಿಯಾದ ನೋಂದಾಯಿತ ಮಾರಾಟ ಪತ್ರ ರಿಜಿಸ್ಟರ್ಡ್ ಸೇಲ್ಡ್ ಇರಬೇಕು ಎಂದು ತೀರ್ಮಾನಿಸಿದೆ. ಇದರಿಂದ GPA ಇದೆ ಅಂದರೆ ಓನರ್ ಅನ್ನೋ ತಪ್ಪು ಕಲ್ಪನೆಗೆ ಸಂಪೂರ್ಣ ಅಂತ್ಯ ಹಾಕಿದೆ. ಇನ್ನೊಂದೆಡೆ ಕೃಷ್ಣಮೋಹನ್ ಕುಲ್ ವರ್ಸಸ್ ಪ್ರತಿಮಾ ಮೈತಿ ತೀರ್ಪಿನಲ್ಲಿ ನ್ಯಾಯಾಲಯ ಹೇಳಿದ್ದು, ಮೋಸ ಅಂದರೆ ಫ್ರಾಡ್, ತಪ್ಪು ನಿರೂಪಣೆ, ಮಿಸ್ರಿಪ್ರೆಸೆಂಟೇಷನ್ ಅಥವಾ ಅಪ್ರಾಮಾಣಿಕ ನಡೆ ಇದ್ದರೆ ಆ ವ್ಯವಹಾರವೇ ಅಮಾನ್ಯವಾಗುತ್ತದೆ ಮತ್ತು ಇದು ಯಾವುದೇ ಹಕ್ಕು ಕೊಡೋದಿಲ್ಲ ಎಂದು. ಈ 2 ತೀರ್ಪುಗಳು ಸೇರಿ ಒಂದು ಗಂಭೀರ ಸಂದೇಶ ಕೊಡುತ್ತವೆ. ಕಾಗದದ ಹೆಸರೇನು ಅನ್ನೋದಕ್ಕಿಂತ ಅದರ ಕಾನೂನು ಮೌಲ್ಯ ಮತ್ತು ಸತ್ಯವೇ ಮುಖ್ಯವಾಗಿರುತ್ತದೆ ಎಂದು. ಆದ್ದರಿಂದ GPA ಮೇಲೆ ನಂಬಿಕೆ ಇಟ್ಟು ವ್ಯವಹಾರ ಮಾಡುವುದು ಅಪಾಯಕರ ಮತ್ತು ಮೋಸ ಕಂಡು ಬಂದರೆ ಆ ವ್ಯವಹಾರ ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ GPA ಕಾಗದ ಓನರ್ಶಿಪ್ ಅಲ್ಲ, ಇದು ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಎತ್ತಿಕೊಂಡಿರಬೇಕಾದ ಸತ್ಯ. ಪವರ್ ಆಫ್ ಅಟಾರ್ನಿ ಅಂದರೆ ಕೇವಲ ಮತ್ತೊಬ್ಬರ ಪರವಾಗಿ ಕೆಲಸ ಮಾಡಲು ನೀಡುವ ಅಧಿಕಾರ ಮಾತ್ರ, ಇದು ತಿಳಿದುಕೊಂಡ್ಬಿಡಿ. ಆದರೆ ಅದು ಆಸ್ತಿಯ ಸ್ವಾಮ್ಯವನ್ನು ನಿಮ್ಮ ಹೆಸರಿಗೆ ತರೋದಿಲ್ಲ. ಈ ವಿಷಯವನ್ನು
ಸುಪ್ರೀಂ ಕೋರ್ಟ್ ಸೂರಜ್ ಲ್ಯಾಂಪ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದು GPA ಮೂಲಕ ಓನರ್ಶಿಪ್ ವರ್ಗಾವಣೆ ಆಗುವುದಿಲ್ಲ ಎಂದು. ಅದಕ್ಕೆ ಜೊತೆಗೂಡಿ ವ್ಯವಹಾರದಲ್ಲಿ ಮೋಸ ಅಥವಾ ತಪ್ಪು ನಿರೂಪಣೆ ಇದ್ದರೆ ಸಂಪೂರ್ಣ ವ್ಯವಹಾರವೇ ಅಮಾನ್ಯವಾಗುತ್ತದೆ ಎಂದು ಕೃಷ್ಣ ಮೋಹನ್ ಕುಲ್ ವರ್ಸಸ್ ಪ್ರತಿಮಾ ಮೈತಿ ತೀರ್ಪಿನಲ್ಲಿ ತಿಳಿಸುತ್ತದೆ. ಆದ್ದರಿಂದ ಸರಳವಾಗಿ ಹೇಳಬೇಕಾದರೆ GPA ಒಂದು ಅಧಿಕಾರದ ಕಾಗದ ಪತ್ರ, ಅದು ಮಾಲೀಕತ್ವದ ದಾಖಲೆ ಅಲ್ಲ. ಮತ್ತು ಇದನ್ನು ತಿಳಿಯದೆ ಮಾಡಿದ ಒಂದು ತಪ್ಪು ನಿಮ್ಮ ಸಂಪೂರ್ಣ ಹಣವನ್ನೇ ಅಪಾಯಕ್ಕೆ ತಳ್ಳಬಹುದು. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಈ ಎಲ್ಲ ಮೇಲಿನ ಅಂಶಗಳು ತಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ಮುಂದಿನ ವ್ಯವಹಾರ ಮಾಡುವಾಗ ಈ ರೀತಿಯಾಗಿ ಕಂಡು ಬಂದರೆ ಆ ವ್ಯವಹಾರವನ್ನು ಅಲ್ಲಿಗೆ ನಿಲ್ಲಿಸಿಬಿಡಿ. ಯಾವುದೇ ರೀತಿಯ ಮೋಸಕ್ಕೆ ಒಳಗಾಗಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆ ಧನ್ಯವಾದಗಳು.